ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡಿರಿ ಇವತ್ತು ನಿಮಗೆ ಸ್ಪೆಷಲ್ ಆದಂಥ ಚಿಕನ್ ಫ್ರೈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇದು ಕಬಾಬ್ ಥರ ಬರುತ್ತೆ, ಆದರೆ ಕಬಾಬಲ್ಲ, ಚಿಕನನ್ನು ಫ್ರೈ ಮಾಡಿರೋಂಥದ್ದು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗನೆ ಮಾಡಿಕೊಳ್ರಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಮೇಲಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಸೂಪರಾಗಿರುತ್ತೆ ನೋಡಿರಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ, ತುಂಬ ಸಾಫ್ಟಾಗಿ ಬಂದಿದೆ. ಮೇಲೆಯಿಂದ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ನೋಡಿರಿ. ಹಾಗಾದರೆ ಈ ಥರ ಒಂದು ಚಿಕನ್ ಫ್ರೈಯನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ರಿ, ಹೇಗೆ ಮಾಡೋದು ಅಂತ ಹೇಳಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗಾದರೆ ನೋಡಿರಿ, ಇಲ್ಲಿ ಮಸಾಲೆಗೆ ನಾನು ಚಿಕನ್ ಮಸಾಲೆಗೆ ಅರ್ಧ ಕಟ್ಟಷ್ಟು ಪುದೀನ, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 2 ಇಂಚಷ್ಟು ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನಷ್ಟು ಈಗ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡಿ ತೊಗೊಂಬರೋಣ. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಅಚ್ಚ ಖಾರದ ಪುಡಿನೂ ಹಾಕ್ಬೋದು. ಇಲ್ಲಿ ನೋಡಿ, ಹೀಗೆಲ್ಲದನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ನೀರು ಹಾಕಿಲ್ಲ, ನಾನು ಹಾಗೇ ಗ್ರೈಂಡ್ ಮಾಡಿದ್ದೀನಿ. ಅದರಲ್ಲಿರೋ ನೀರಿನ ಅಂಶನೇ ಸಾಕಾಗುತ್ತೆ ನೋಡಿರಿ. ಈ ಪೇಸ್ಟನ್ನು ನಾವು ಈಗ ಚಿಕನ್ನಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೀಗ ಸೈಡ್ಗೆ ಎತ್ತಿಡೋಣ. ಇಲ್ಲಿ ನೋಡ್ರಿ, ಅರ್ಧ ಕೆಜಿಯಷ್ಟು ಚಿಕನ್ನಿಗೆ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ಇದಕ್ಕೆ ಇವಾಗ 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ತಾಯಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಕೋಟಿಂಗಿಗೆ ಅಷ್ಟೇ ಇದು, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿ ತೊಗೊಂಬಂದಂಥ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಇದಕ್ಕೆ 1 ಮೊಟ್ಟೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮೊಟ್ಟೆ ಬೀಟ್ ಮಾಡಿ ಹಾಕ್ರಿ. ಇದನ್ನ ಇವಾಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ರಿ, ಒಂದು ಅರ್ಧ ಸ್ಪೂನಷ್ಟು. ಇದು ಒಳ್ಳೆ ಕಲರ್ ಬರುತ್ತೆ. ಇವಾಗ ನಾವು ಯಾವುದೇ ಫುಡ್ ಕಲರ್ನ ಹಾಕಿಲ್ಲ, ನ್ಯಾಚುರಲಾಗಿ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರ್ ಟೇಸ್ಟಾಗಿರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಬೇಕಂದರೆ ನೀವು ಗರಂ ಮಸಾಲನ ಹಾಕಿರಿ. ಗರಂ ಮಸಾಲೆ ಇಲ್ಲದೆ ಇರೋ ಚಿಕನ್ ಪೌಡ್ರ್ ಆದರೂ ಹಾಕ್ಬೋದು, ಚಿಕನ್ ಮಸಾಲ ಪೌಡ್ರ್. ನಾವು ಯಾವುದೇ ರೆಡಿಮೇಡ್ ಪೌಡ್ರನ್ನ ಯೂಸ್ ಮಾಡಲಾರ್ದಂಗೆ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲಾಂದರೆ ವಿನೆಗರ್ ಸಹಿತ ಹಾಕ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಇದಕ್ಕೆ ನೀರು ಹಾಕೋ ಕಲಸೋ ಅವಶ್ಯಕತೆ ಇಲ್ಲ. ನಾವು ಏನು ಮೊಟ್ಟೆ ಹಾಕಿರ್ತೀವಿ, ಆಮೇಲೆ ನಿಂಬೆಹಣ್ಣಿನ ರಸ ಇರುತ್ತಲ್ಲ, ಅದರಲ್ಲೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ಮಾಡಿಕೊಂಡು ಮಿಕ್ಸ್ ಮಾಡಿ ಇದನ್ನು ನಾನಿಲ್ಲಿ 1 ಅವರ್ ನೆನೆಸಿ ಇಟ್ಟಿದ್ದೆ. ನಾನು ಚೆನ್ನಾಗಿ ನೆನಿಬೇಕು, ಆವಾಗ ಚಿಕನ್ ತುಂಬ ಸಾಫ್ಟಾಗಿ ಬರುತ್ತೆ. ಇದನ್ನೆಲ್ಲ ಕಡೆ ಚೆನ್ನಾಗಿ ಮಸಾಲೆ ಕೋಟ್ ಮಾಡಿ 1ರಿಂದ 1.5 ತಾಸು ನಾನು ನೆನೆಕಿಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇವಾಗ ನೆನೆದಾದಮೇಲೆ ಒಂದು ಕಡಾಯಿನ ಬಿಸಿ ಮಾಡಿಕೊಳ್ರಿ. ಯಾಕಂದರೆ ನಾನು ತವಾ ಫ್ರೈ ಮಾಡ್ತಾಯಿದ್ದೀನಿ, ಹಾಗಾಗಿ ತವಾನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ, ಫ್ರೈ ಆಗೋಕ್ಕಷ್ಟೇ. ಇದನ್ನು ನಾನು ಡೀಪ್ ಫ್ರೈ ಮಾಡ್ತಾಯಿಲ್ಲ, ತವಾ ಫ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಆದರೆ ಸಾಕು ನೋಡಿರಿ. ಇದಕ್ಕೆ ಚಿಕನ್ ಫ್ರೈ ಆಗೋಕ್ಕಷ್ಟೇ ಸಾಕು. ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು, ಆವಾಗ ತಳ ಹಿಡಿಯೋದಿಲ್ಲ ನೋಡಿರಿ. ಚೆನ್ನಾಗಿ ಕಾದಿದೆ. ಇವಾಗ ನಾನು ನೆನೆಸಿ ತಂದಂಥ ಚಿಕನನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ. ತುಂಬ ಸಿಂಪಲ್ಲಾಗಿರುತ್ತೆ, ಅದರ ಟೇಸ್ಟ್ ಮಾತ್ರ ಜಬರ್ದಸ್ತ್ ಇರುತ್ತೆ ನೋಡಿರಿ. ಒಂದು ಸರಿ ನೀವು ಇದನ್ನು ಮಾಡ್ಕೊಂಡು ತಿಂದು ನೋಡಿರಿ. ಯಾವುದೇ ಪಾರ್ಟಿ ಆಗಿರ್ಬೋದು, ಫಂಕ್ಷನ್ಗಳಿಗೆ ಇದನ್ನು ಸೈಡ್ ಡಿಶ್ ಆಗಿ ನೀವು ಯೂಸ್ ಮಾಡ್ಬೋದು. ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ತಿನ್ನೋಕ್ಕೆ. ಅನ್ನ ರಸಮ್ ಇದ್ದಾಗ ಈ ಥರ ಸೈಡಿಗೆ ಒಂದು ಚಿಕನ್ ಫ್ರೈ ಇದ್ರಂತೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ನೋಡಿರಿ ತಿನ್ನೋಕ್ಕೆ. ಈಗ ಇದನ್ನು 1-2 ನಿಮಿಷ ಹೀಗೆ ಬಿಟ್ಬಿಡೋಣ. ಸಡನ್ನಾಗಿ ತಿರುಗಿಸಾಕಕ್ಕೆ ಹೋಗಬೇಡಿ, ಅದು ಕೋಟಿಂಗ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಇಲ್ಲಾಂದರೆ ಈ ಥರ ನೀವು ಇದನ್ನು ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಡ್ರಿ, ಆವಾಗ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿರಿ. ಹೀಗೆ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ.
ಸೇಮ್ ಕಬಾಬ್ ಟೇಸ್ಟೇ ಇರುತ್ತೆ, ಆದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ನೋಡಿರಿ ಇದು ಟೇಸ್ಟು. ಈ ಥರ ಒಂದು ಸರಿ ನೀವು ಚಿಕನ್ ತವಾ ಫ್ರೈನ ಮಾಡಿಕೊಂಡು ತಿಂದು ನೋಡಿರಿ, ಭಾರಿ ಮಸ್ತ್ ಅಂದರೆ ಮಸ್ತ್ ಆಗ್ತೈತೆ ನೋಡಿರಿ. ಈಗ ಮಿಕ್ಸ್ ಮಾಡಿ ಈಗ ಇದನ್ನು ತಿರುಗಿಸಿ ಹಾಕಿ ಬೇಯಿಸ್ಕೊಳ್ರಿ. ನೋಡಿರಿ ಕಲರ್ ಆಗಲೇ ಚೇಂಜ್ ಆಗಿದೆ. ಹೀಗೆ ತುಂಬ ಚೆನ್ನಾಗಿ ಕಲರ್ ಅಂತೂ ಭಾರಿ ಚಲೋ ಬರುತ್ತೆ ಇದು. ಆಮೇಲೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ನೋಡಿರಿ. ಒಂದು ತಾಸು ನೆನೆಸಿದರೆ ಮಾತ್ರ ಚಿಕನ್ ಸಾಫ್ಟಾಗಿ ಬೇಯುತ್ತೆ ಮತ್ತು ಬೇಗ ಆಗುತ್ತೆ ನೋಡಿರಿ. ಈಗ ಎಲ್ಲದನ್ನು ತಿರುಗಿಸಿ ಹಾಕಿ ಮತ್ತೆ ಒಂದು 2-3 ನಿಮಿಷ ಬೇಯಿಸಿದ್ರೆ ರೆಡಿ ಆಗುತ್ತೆ. ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ನೋಡಿರಿ, ಕಲರ್ ಚೇಂಜ್ ಆಗೋವರೆಗೂ. ನೋಡಿರಿ ಹೇಗೆ ಫ್ರೈ ಆಗಿದೆ ಅಂಥೇಳಿ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಪೂರ್ತಿ ಫ್ರೈ ಆಗೋವರೆಗೂ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಚಿಕನ್ನು ಬೇಯೋದಿಲ್ಲ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಇದಕ್ಕೆ ನೋಡಿರಿ ಯಾವುದೇ ಉಳ್ಳಾಗಡ್ಡಿ ಟೊಮೆಟೊ ಏನು ಬೇಕಾಗಿಲ್ಲ, ಸಿಂಪಲ್ಲಾಗಿ ಕ್ವಿಕ್ಕಾಗಿ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ. ನೆನೆಸೋಕ್ಕೆ ಟೈಮ್ ಇಲ್ಲ ಅಂದರೆ ಒಂದು 10-15 ನಿಮಿಷ ನೆನೆಸಿದ್ರೂ ಚೆನ್ನಾಗಿರುತ್ತೆ ನೋಡಿರಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ, ಕಲರ್ಫುಲ್ಲಾಗಿದೆ. ಟೇಸ್ಟಿಯಾದಂತಹ ಚಿಕನ್ ತವಾ ಫ್ರೈ ರೆಡಿಯಾಗಿದೆ ನೋಡಿ. ಎಲ್ಲದಕ್ಕೂ ಒಳ್ಳೆ ಸೈಡ್ ಡಿಶ್ ನೋಡಿರಿ ಇದು. ಹಾಗೇ ತಿನ್ಬೋದು ನೀವು, ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ. ಹಾಗಾದರೆ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ಸಪೋರ್ಟ್ ಮಾಡಿ. ನಮ್ಮ ಅಡುಗೆಗಳು ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ, ವಿಡಿಯೋಗೆ ಲೈಕ್ಸ್